ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಇದೆ. ವಿಡಿಯೋ ಕೊನೆ ತನಕ ನೋಡಿ. ಜೂನ್ 18, 2026 ಗುರುವಾರ ಕೇವಲ ಒಂದು ಶುಭ ದಿನ ಅಲ್ಲ, ಉಚ್ಚ ಸ್ಥಾನದಲ್ಲಿರುವ ಗುರುವಾರ ಮತ್ತು ಪುಷ್ಯ ನಕ್ಷತ್ರದ ಅಪರೂಪದ ಸಂಗಮ ನಡೀತಾ ಇದೆ. ಇದು ಗುರು ಕೃಪೆ, ದೈವಿಕ ಆಶೀರ್ವಾದಗಳ ಬಾಗಿಲು ತೆರೆಯುವ ಕ್ಷಣ ಅಂತ ಹೇಳಲಾಗುತ್ತೆ. ಈ ದಿನವನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ನೀವು ಯಾವುದಾದ್ರೂ ಒಂದು ದಿನ ನಿಮ್ಮ ಸಂಕಲ್ಪಕ್ಕೆ ಮ್ಯಾನಿಫೆಸ್ಟೇಷನ್ಗೆ ಬ್ರಹ್ಮಾಂಡದ ಬೆಂಬಲ ಸಿಗುತ್ತೆ ಅಂತ ಕೇಳಿದಿರಲ್ಲ. 18 ಜೂನ್ ಅಂತಹ ದಿನಗಳಲ್ಲಿ ಒಂದು. ಆಧ್ಯಾತ್ಮಿಕ ಪ್ರಗತಿಗೆ ಅಥವಾ ನಿಮ್ಮ ಯಾವುದಾದ್ರೂ ಆಸೆ ಮ್ಯಾನಿಫೆಸ್ಟೇಷನ್ ಇದ್ದಲ್ಲಿ ಈ ದಿನ ಮಿಸ್ ಮಾಡ್ಕೋಬೇಡಿ. ಮ್ಯಾನಿಫೆಸ್ಟೇಷನ್ಗೆ ಹೇಗೆ ವರ್ಕ್ ಮಾಡಬೇಕು, ಹಾಗೆ ಸ್ಪಿರಿಚುವಲ್ ಗ್ರೋತ್, ಆ ಲಲಿತಾಂಬಿಕೆ ಆರಾಧನೆಯಿಂದ ಹೇಗೆ ಆಕೆಯ ಕೃಪೆ ಪಡೆಯೋದು ಅಂತ ನೋಡೋಣ. ಯಾಕೆ ಈ ದಿನ ವಿಶೇಷ ಅಂದರೆ, ಜ್ಯೋತಿಷದಲ್ಲಿ ಪುಷ್ಯ ನಕ್ಷತ್ರವನ್ನು ಪೋಷಿಸುವ ಶಕ್ತಿ, ನರ್ಚರಿಂಗ್, ಕೇರ್ ತೋರಿಸುವ ನಕ್ಷತ್ರ ಅಂತ ಹೇಳ್ತಾರೆ. ಪುಷ್ಯ ಅಂದರೆ ಪೋಷಣೆ, ವೃದ್ಧಿ, ಬೆಳವಣಿಗೆ. ಅಂದರೆ ಈ ದಿನ ನೀವು ಯಾವ ಸಂಕಲ್ಪವನ್ನು ಬಿತ್ತುತ್ತೀರೋ ಅದಕ್ಕೆ ಬೆಳೆಯುವ, ವೃದ್ಧಿಸುವ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದು ಪರಂಪರೆ ಹೇಳುವಂಥ ವಿಚಾರ. ಆದ್ದರಿಂದ ಹೊಸ ವ್ಯವಹಾರ ಆರಂಭ, ಹೂಡಿಕೆ, ಮಂತ್ರ ಜಪ ಆರಂಭ, ಆಧ್ಯಾತ್ಮಿಕ ಸಾಧನೆಯ ಆರಂಭ, ಯಂತ್ರ ಪ್ರತಿಷ್ಠೆ, ಗುರು ಉಪಾಸನೆ ಇವೆಲ್ಲವನ್ನ ಈ ದಿನ ಮಾಡುವುದು ಶುಭ ಅಂತ ಹೇಳಲಾಗುತ್ತೆ. ಹಾಗೇನೆ ಮ್ಯಾನಿಫೆಸ್ಟೇಷನ್ ಕೂಡ ಈ ದಿನಗಳಲ್ಲಿ ಮಾಡಿಕೊಂಡ್ರೆ ಅದು ಖಂಡಿತ ಈಡೇರುತ್ತೆ ಅನ್ನುವ ನಂಬಿಕೆ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ನೋಡೋದಾದರೆ, ಮ್ಯಾನಿಫೆಸ್ಟೇಷನ್ ಅಂದರೆ ಖಾಲಿ ನಾವು ಆಸೆ ಪಡೋದಲ್ಲ. ನಮ್ಮ ಆಲೋಚನೆ, ಭಾವನೆ, ನಂಬಿಕೆ ಮತ್ತು ಕ್ರಿಯೆ ಒಂದೇ ದಿಕ್ಕಿನಲ್ಲಿ ಸಾಗಿದಾಗ ಜೀವನದಲ್ಲಿ ಫಲಗಳು ಪ್ರಕಟವಾಗೋದಿಕ್ಕೆ ಆರಂಭವಾಗುತ್ತೆ. ವೇದ ಮತ್ತು ತಂತ್ರಶಾಸ್ತ್ರದ ದೃಷ್ಟಿಯಲ್ಲಿ ಇದನ್ನು ಸಂಕಲ್ಪ ಶಕ್ತಿ ಎನ್ನಲಾಗುತ್ತೆ. ಸಂಕಲ್ಪ ಎಷ್ಟು ಶುದ್ಧವಾಗಿರುತ್ತೋ ಫಲ ಅಷ್ಟು ಶಕ್ತಿಯುತವಾಗಿರುತ್ತೆ. ಗುರು ಪುಷ್ಯ ಯೋಗದಲ್ಲಿ ಮಾಡಿದ ಸಂಕಲ್ಪ ಹೆಚ್ಚಿನ ಶಕ್ತಿ ದೊರೆಯುತ್ತೆ. ಈ ದಿನ ಮಾಡಿದಂತಹ ಸಂಕಲ್ಪಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಬಯಸುವವರು 18ರ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಜಪಗಳನ್ನು ಮುಗಿಸಿ, ನಿಮಗೆ ಯಾವ ವಿಶ್ ಪೂರ್ತಿ ಆಗಬೇಕು ಆ ವಿಷನ್ನು ಮೊದಲೇ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. 2-3 ವಿಷನ್ನು ಖಂಡಿತ ಕೇಳೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ವಿಷನ್ನು ಗಟ್ಟಿಯಾಗಿ ಮನಸ್ಸಲ್ಲಿ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ನನಗೆ ಕಂಪ್ಲೀಟ್ ಆಗಬೇಕು, ಇದು ನನ್ನ ಜೀವನದಲ್ಲಿ ಆದಷ್ಟು ಬೇಗ ಮ್ಯಾನಿಫೆಸ್ಟೇಷನ್ ಆಗಬೇಕು ಅನ್ನುವಂತಹ ವಿಚಾರವನ್ನು ಮೊದಲೇ ನೀವು ಫಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ನೀವು ಮನೆಯಿಂದ ಹೊರಗಡೆ ಬೇರ್ ಫುಟ್ ಅಂದರೆ ಬರಿಗಾಲಲ್ಲಿ ನಿಮ್ಮ ಮನೆಯಿಂದ ಹೊರಗೆ ಬಂದು 15 ನಿಮಿಷ ಬರಿಗಾಲಲ್ಲಿ ನಡೀಬೇಕು. ಪರಿಚಯದವರು ಕಂಡ್ರು ಏನು ಮಾತಾಡದೆ 15 ನಿಮಿಷ ಪಾರ್ಕ್ ಇದ್ದರೆ ಅಲ್ಲಿ ನಡಿಬಹುದು, ಇಲ್ಲ ಎಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲಿ ನಡಿಬೇಕು. ಪ್ರಕೃತಿ ಜೊತೆಗೆ ನೀವು ಕನೆಕ್ಟ್ ಆಗಬೇಕಾಗತ್ತೆ. ಅದಕ್ಕಾಗಿ ಬರಿಗಾಲಲ್ಲಿ ನಡಿಬೇಕು. ಇನ್ನು ಕೇಳ್ಬೋದು ಕೆಲವು ಜನ, ಮನೆಯ ಟೆರೆಸ್ ಮೇಲೆ ನಡಿಬೋದಾ ಅಂತ. ಇಲ್ಲ, ಮನೆಯಿಂದ ಹೊರಗಡೆ ಅಂದರೆ ಆ ಪ್ರಕೃತಿಗೂ ನಿಮಗೂ ಟಚ್ ಆಗಬೇಕು. ನಿಮ್ಮ ಕಾಲಿಗೆ ನೀವು ಇದು ಪ್ರಕೃತಿಯ ಇದು ಟಚ್ ಆಗಬೇಕು. ಅದಕ್ಕೆ ಬರಿಗಾಲಲ್ಲಿ ನಡಿಬೇಕು. ನಡೀತಾ ನಡೀತಾ ಪೂರ್ತಿ ಆಗಬೇಕಾಗಿರೋ ವಿಷನ್ನ ಮನಸ್ಸಲ್ಲಿ ರಿಪೀಟ್ ಮಾಡ್ತಾನೇ ಇರಿ. ನಿಮ್ಮ ಎಲ್ಲ ಎನರ್ಜಿಯನ್ನು ಆ ವಿಷ್ನ ಮೇಲೆ ಫೋಕಸ್ ಮಾಡಿ ಹೇಳ್ತಾ ಇರಿ. ಅದನ್ನು 15 ಮಿನಿಟ್ಸ್ ಆದಮೇಲೆ ಮನೆಗೆ ಬಂದು ಇನ್ನೂ 15 ನಿಮಿಷ ಯಾರ ಹತ್ರನೂ ಮಾತಾಡದೇನೆ, ಫೋನ್ ಮುಟ್ಟದೆ, ನೀವು ಬಯಸಿರೋ ವಿಶ್ವ ಪೂರ್ತಿಯಾದಾಗ ಆಗುವಂತಹ ಖುಷಿ, ಆ ತೃಪ್ತಿಯನ್ನು ಫೀಲ್ ಮಾಡಬೇಕು. ಇದರ ಮಧ್ಯೆ ನನ್ನ ವಿಶ್ ಹೇಗೆ ಪೂರ್ತಿ ಆಗುತ್ತೆ ಅನ್ನುವ ಡೌಟ್ ಅಂತೂ ಇರಬಾರ್ದು. ಡೌಟಿಗೆ ಅವಕಾಶ ಕೊಡಬೇಡಿ. ಹಾಗೇ ಆಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಇರಲಿ. ಇನ್ನೊಂದು ವಿಚಾರ, ಈ ದಿನ ಗಾಸಿಪ್ ಮತ್ತು ಜಗಳಗಳಿಗೆ ಅವಕಾಶ ಕೊಡಬೇಡಿ. ಪಾಸಿಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡಿ.
ಇನ್ನು ಅನೇಕರು ಅಬಂಡೆನ್ಸ್ ಅಂದರೆ ಕೇವಲ ಹಣ ಅಂತ ಭಾವಿಸ್ತಾರೆ. ಧನ, ಆರೋಗ್ಯ, ಸಂತೋಷ, ಶಾಂತಿ, ಉತ್ತಮ ಸಂಬಂಧ, ಜ್ಞಾನ, ದೈವಾನುಭವ ಇವೆಲ್ಲವೂ ಸೇರಿ ಸಂಪೂರ್ಣ ಸಮೃದ್ಧಿ. ಲಲಿತಾಂಬಿಕೆ ಕೇವಲ ಧನವನ್ನು ಕೊಡುವ ದೇವಿಯಲ್ಲ, ಆಕೆ ಜೀವನವನ್ನು ಪೂರ್ಣಗೊಳಿಸುವ ಪರಾಶಕ್ತಿ ಆಕೆ. ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸಿ, ಸಾಧ್ಯವಾದರೆ ಹಳದಿ, ಬಿಳಿ ಅಥವಾ ಗುಲಾಬಿ ಬಣ್ಣದ ವಸ್ತ್ರ ಧರಿಸಿ, ತುಪ್ಪದ ದೀಪ ಹಚ್ಚಿ, ಕಣ್ಣು ಮುಚ್ಚಿ ದೇವಿಯ ಮುಂದೆ ನಿಮಗೆ ಏನು ವಿಶ್ ಕಂಪ್ಲೀಟ್ ಆಗಬೇಕು ಅಂತ ಇದೆಯೋ ಅದನ್ನು ದೃಶ್ಯದ ರೂಪದಲ್ಲಿ ನೋಡಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಸಾಧ್ಯ ಆದರೆ ಬೆಳಿಗ್ಗೆ ಸಾಯಂಕಾಲ 2 ಸಲನೂ ಕೂಡ ಪಾರಾಯಣ ಮಾಡ್ಬೋದು. ಸ್ವಲ್ಪವಾದರೂ ಜಪವನ್ನು ಖಂಡಿತವಾಗಿ ಮಾಡಿ ಈ ದಿವಸ. ಉಪದೇಶ ಆಗಿದ್ದಲ್ಲಿ ಖಡ್ಗಮಾಲಾ ಸ್ತೋತ್ರವನ್ನು ಪಾರಾಯಣ ಕೂಡ ಮಾಡಬಹುದು. ದೇವಿಯನ್ನ ಹೃದಯದಲ್ಲಿ ಕೆಂಪು ಬಣ್ಣದ ಪ್ರಕಾಶವಾಗಿ ಧ್ಯಾನಿಸಿ. ಆ ಪ್ರಕಾಶ ನಿಮ್ಮ ಶರೀರದಲ್ಲಿ ಎಲ್ಲೆಡೆ ಹರಿತಾ ಇದೆ ಅಂತ ವಿಜುವಲೈಸ್ ಮಾಡಿಕೊಳ್ಳಿ. ದೇವಿಯ ಮುಂದೆ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತು, ನಾನು ದೈವಿಕವಾದ ಸಮೃದ್ಧಿ ಪಡೆಯಲು ಅರ್ಹಳಿದ್ದೇನೆ, ನನ್ನ ಜೀವನದಲ್ಲಿ ಅವಕಾಶಗಳು ಹೆಚ್ಚುತ್ತಾ ಇದೆ, ದೇವಿಯ ಕೃಪೆಯಿಂದ ನನ್ನ ಜೀವನ ಬೆಳಗ್ತಾ ಇದೆ, ನಾನು ಧೈರ್ಯವಂತೆ, ನಾನು ಕೃತಜ್ಞಳಾಗಿದ್ದೇನೆ, ನಾನು ಸಮೃದ್ಧಿಯನ್ನು ಸ್ವೀಕರಿಸ್ತೇನೆ ಎಂಬುದಾಗಿ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಅಂತ ನೋಡಬೇಡಿ. ಕೇವಲ ಒಂದು ದಿನದ ಪೂಜೆ ರಿಚುವಲ್ ಜೀವನವನ್ನು ಬದಲಾಯಿಸೋದಿಲ್ಲ, ಆದರೆ ಒಂದು ದಿನದ ಶಕ್ತಿಯುತವಾದ ಸಂಕಲ್ಪ ಜೀವನದ ದಿಕ್ಕನ್ನು ಖಂಡಿತ ಬದಲಾಯಿಸುತ್ತೆ. ಸಾಧನೆ, ನಂಬಿಕೆ, ನಿರಂತರ ಪ್ರಯತ್ನ ಇವೆಲ್ಲ ಇದ್ದಾಗ ಫಲ ಖಂಡಿತ ಸಿಗತ್ತೆ. ರೂಲ್ ಏನಪ್ಪ ಅಂದರೆ ಯಾವುದಾದ್ರೂ ಒಂದೇ ಒಂದು ಇಚ್ಛೆನ ಈಡೇರಿಸುವಂತೆ ಕೇಳಬೇಕು. 3-4 ವಿಷಯ ಹೇಳಿದಾಗ ನಿಮ್ಮ ಎನರ್ಜಿ ಸಾಕಾಗೋದಿಲ್ಲ. ಸೊ ಒಂದು ವಿಷಯ ಕೇಳ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ಗೆ ಅದನ್ನು ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು ಅವಕಾಶ ಇದ್ದವರು ಈ ದಿನ ಚಿನ್ನ, ಬೆಳ್ಳಿ ಖರೀದಿ ಮಾಡಬಹುದು. ಗುರು ಪುಷ್ಯಾಮೃತ ಯೋಗ ವರ್ಷದಲ್ಲಿ ಕೆಲವು ಬಾರಿ ಬರುವ ಅತ್ಯಂತ ಪವರ್ಫುಲ್ ದಿನಗಳಲ್ಲಿ ಒಂದು. ಇದು ನಿಮ್ಮ ಜೀವನದಲ್ಲಿ ಹೊಸ ದೈವಿಕ ಅಧ್ಯಾಯ ಆರಂಭಿಸುವ ದಿನ. ಒಂದು ಶುದ್ಧ ಸಂಕಲ್ಪ, ಒಂದು ಪಾರಾಯಣ, ಒಂದು ಕ್ಷಣ ಕೃತಜ್ಞತೆಯ ಧ್ಯಾನ, ಇವೆಲ್ಲವೂ ನೀವು ಮಾಡಿದ್ದೇ ಆದಲ್ಲಿ ಮಿರಾಕಲ್ಗಳು ಖಂಡಿತ ನಡೆಯುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.